ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ, ಬಟ್ ದಿನ ಟಾರ್ಚರ್ ಮಾಡ್ತಾರೆ, ಕಣ್ಣೀರು ಹಾಕಿಸ್ತಾರೆ. ಇದ್ಯಾವ ಸೀಮೆ ಪ್ರೀತಿ? ಟಾರ್ಚರ್ ಮಾಡೋದು ಅಥವಾ ಕಣ್ಣೀರು ಹಾಕ್ಸೋದಲ್ಲ ಪ್ರೀತಿ. ಅವ್ರು ಕಣ್ಣೀರು ಬರ್ತಿರ್ಬೇಕಾದ್ರೆ ಒರೆಸೋದು, ನಾನಿದ್ದೀನಿ ಅಂತ ಧೈರ್ಯ ಕೊಡೋದು ಆ್ಯಕ್ಚುಲಿ ಪ್ರೀತಿ. ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಂಗಾತಿನ ನಿರ್ಲಕ್ಷ್ಯ ಮಾಡ್ತಾರೆ. ಸೊ ದಯವಿಟ್ಟು ಆ ತಪ್ಪು ಕೆಲಸ ಮಾಡಬೇಡಿ. ಸಾಯೋ ತನಕ ಯಾರಾದರೂ ಜೊತೆಗಿರ್ತಾರೆ ಅಂತ ಹೇಳಿದ್ರೆ ಅದುವೇ ನಿಮ್ಮ ಸಂಗಾತಿ. VIP ಥರ ಟ್ರೀಟ್ ಮಾಡಿ ಅವ್ರನ್ನ. ಈಗ ಯಾರೋ ಹೊರಗಡೆ ಯಾರೋ VIP ಸಿಗ್ತಾರಾ? ಕ್ಷಣಿಕ ಮಾತ್ರ ಲೈಫಲ್ಲಿ. ಬಟ್ ನಿಜವಾಗ್ಲೂ VIP ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಕೊನೆವರೆಗೂ ಯಾರಾದರೂ ಇರ್ತಾರೆ ಅಂತ ಹೇಳಿದ್ರೆ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಮಾತ್ರ VIP ಆಗ್ಲಿಕ್ಕೆ ಸಾಧ್ಯ. ಅವರಿಗೆ ನಿರ್ಲಕ್ಷ್ಯ ಮಾಡ್ತಾರೆ ಎಷ್ಟೋ ಜನ. ನೋಡಿ, ಮೊದಲು ಮೇನ್ ಪ್ರಯಾರಿಟಿ ಬೇಕಾಗಿರೋದು ನಿಮ್ಮ ಸಂಸಾರಕ್ಕೆ. ಕೊನೆಯವರೆಗೂ ನಿಮ್ಮ ಜೊತೆಗಿರುವಂಥದ್ದು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. VIP ಥರ ಟ್ರೀಟ್ ಮಾಡಿ ಅವ್ರಿಗೆ. ಓಕೆ, ಆವಾಗ ನಿಮ್ಮ ಬದುಕಿನ ನಿಜವಾದ ಒಂದು ಸಂಸಾರಕ್ಕೆ ಒಂದು ಅರ್ಥ ಸಿಗೋಕೆ ಸಾಧ್ಯ. ಬಟ್ ಒಂದು ವಿಚಾರ ಮಾತ್ರ ತಿಳ್ಕೊಬೇಕು, ಎಂದಿಗೂ ನಮ್ಮನ್ನು ಇವ್ರು ಬಿಟ್ಟು ಹೋಗಲ್ಲ ಅನ್ನೋ ಭ್ರಮೆಯಲ್ಲಿ ಮಾತ್ರ ಯೋಚನೆ ಮಾಡಬೇಡಿ. ಬಿಕಾಸ್ ವಿ ಡೋಂಟ್ ನೋ. ಸೊ ಇವತ್ತಿನ ಜನ್ರೇಷನಲ್ಲಿ ಇನ್ನು ಫ್ಯೂಚರ್ ಡೇಸಲ್ಲಿ ಹೆಂಗಾಗತ್ತೆ ಅಂತ ಹೇಳಿದ್ರೆ ಅವ್ರ ಅವಶ್ಯಕತೆ ಮುಗಿತಿದ್ದಂಗೆ ಮ್ಯಾಕ್ಸಿಮಮ್ ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಮತ್ಲಬ್ಕಿ ದುನಿಯಾ ಅಂತ ಹೇಳ್ತೀವಿ. ಸೊ ಅಂದರೆ ಲೈಕ್ ಅವ್ರ ಅವಶ್ಯಕತೆಗೋಸ್ಕರ ಬಂದಿರ್ತಾರೆ. ಜೀವನದಲ್ಲಿ ಕೆಲವ್ರ ತಪ್ಪನ್ನು ಒಪ್ಕೊಂಡ ಮೇಲೂ ಕ್ಷಮಿಸಿದ ಮೇಲೂ ಕೂಡ ಮತ್ತೆ ಅದೇ ತಪ್ಪು ಮಾಡಿ ನಮಗೆ ಕಣ್ಣೀರು ಹಾಕಿಸಿದ್ದಾರೆ, ಮತ್ತೆ ನೋವು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಐ ಥಿಂಕ್ ಅವರಿಗೆ ನಮ್ಮ ಮೇಲೆ ಪ್ರೀತಿ ಅನ್ನೋದಕ್ಕಿಂತ ನಾಟಕ ಮಾಡಬೇಕು, ನಾಟಕೀಯವಾಗಿ ಬದುಕಬೇಕು ನಮ್ಮೊಟ್ಟಿಗೆ ಅಂತ ಅವರಿಗೆ ಮನಸ್ಸಲ್ಲಿ ಫೀಲ್ ಬಂದಿದೆ ಅಂತ ಅರ್ಥ. ಜೊತೆಗೆ ಇರ್ತಾರೆ, ಬಟ್ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇದ್ರ ಅರ್ಥ ಏನು ಗೊತ್ತಾ? ಫಸ್ಟ್ ಬಂದು ನೀವು ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ. ಎರಡನೇದು ಬಂದು ಏನಂತ ಹೇಳಿದ್ರೆ ಅನಿವಾರ್ಯಕ್ಕೋಸ್ಕರ ನಿಮ್ಮ ಜೊತೆಗಿದ್ದಾರೆ ಅಂತ ಅರ್ಥ. ಆ್ಯಂಡ್ ಮೂರನೇದು ಏನಂತ ಹೇಳಿದ್ರೆ ನಿಮ್ಮ ಜಾಗಕ್ಕೆ ಇನ್ಯಾರನ್ನೋ ಅವ್ರು ಇಷ್ಟಪಡ್ತಿದ್ದಾರೆ ಅಂತ ಅರ್ಥ ಆಗತ್ತೆ. ನಿಜವಾಗ್ಲೂ ಪ್ರೀತಿ ಮಾಡೋರು ತಪ್ಪನ್ನು ತಿದ್ಕೊಳ್ತಾರೆ, ಅಹಂಕಾರನ ತೆಗೆದುಹಾಕ್ತಾರೆ. ಅಲ್ಲಿ ಏನು ಬದಲಾವಣೆಗಳನ್ನು ಬಯಸ್ತಿರಲ್ಲ ಅದಕ್ಕೆ ಬದಲಾವಣೆ ಮಾಡ್ಕೊಳ್ತಾರೆ. ಯಾಕೆ ಹೇಳಿ? ನಿಜವಾಗ್ಲೂ ಪ್ರೀತಿ ಮಾಡ್ತಿರ್ತಾರೆ. ನಿಜವಾದ ಪ್ರೀತಿ ಎಲ್ಲ ಅಂತ ಹೇಳಿದ್ರೆ ತದ್ವಿರುದ್ಧವಾಗಿ ಅವರು ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವಶ್ಯಕತೆ ಇದ್ದಾಗ ನೆಪ ಹೇಳ್ಕೊಂಡು ಕಾರಣ ಹುಡ್ಕೊಂಡು ಮಾತಾಡೋಕೆ ಇಷ್ಟಪಡ್ತಾ ಇದ್ರು. ಅವಶ್ಯಕತೆ ಮುಗಿದೋಯ್ತಲ್ಲ, ಈಗ ದೂರ ಮಾಡೋಕ್ಕೆ, ದೂರ ಹೋಗೋಕೆ ನೆಪಗಳನ್ನು ಹುಡುಕ್ತಾ ಇದ್ದಾರೆ, ಕಾರಣಗಳನ್ನು ಹುಡುಕ್ತಾ ಇದ್ದಾರೆ. ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಲ್ಲ, ಅದು ಖುಷಿ ಪಡ್ಬೇಕು. ನೀವೇನೋ ಒಂದ್ ಅನ್ಕೊಂಡು ಹೊರಟಿದ್ರಿ, ಯಾವ್ದೋ ಭ್ರಮೆಲ್ಲ ಹೊರಟಿದ್ರಿ, ಬಟ್ ನಿಮ್ಮನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಸಿದ್ರು. ಈ ಬದುಕೇನು, ನಂಬಿಕೆ ಹೇಗಿರುತ್ತೆ, ಮೋಸ ಹೇಗಿರುತ್ತೆ, ಯಾರ ನಂಬೇಕು ಯಾರ ನಂಬಾರ್ದು, ಹೆಂಗಿರ್ಬೇಕು ನಾವು ಅಂತೇಳಿ ಬದುಕಲ್ಲಿ ಪ್ರತಿಯೊಂದನ್ನು ಯಾವ ಯೂನಿವರ್ಸಿಟಿನಲ್ಲಿ ಕಲಿಸ್ಕೊಡ್ತಾ ಇದ್ರಿ? ಎಲ್ಲಿ ಕಲಿಸ್ಕೊಡ್ತಾ ಇದ್ರು? ಸ್ವಲ್ಪ ಯೋಚನೆ ಮಾಡಿ. ಇಷ್ಟೆಲ್ಲ ಎಲ್ಲಿ ಕಲಿಯಕ್ ಆಗ್ತಿತ್ತು ನಿಮ್ಗೆ ಅಂತೇಳಿ. ಕರೆಕ್ಟ್ ಅಲ್ವಾ? ಅದನ್ನ ಇಲ್ಲಿ ಕಲಿಸ್ಕೊಟ್ಟಿದಾರ ಅಂತ ಹೇಳಿದ್ರೆ ಸೆಲ್ಯೂಟ್ ಕೊಡ್ಬೇಕಂತ ಅವರಿಗೆ. ಜೀವನದಲ್ಲಿ ಅನುಭವ ಆದ್ಮೇಲೆ ಕಲಿಯೋ ಪಾಠ ಇದೆಯಲ್ಲ, ಅಂತ ಪಾಠ ಎಲ್ಲೂ ಕಲಿಯಕ್ ಸಾಧ್ಯ ಇಲ್ಲ. ಸೊ ಅಂತ ಪಾಠನ ಕಲಿಸ್ಕೊಟ್ಟಿದ್ದಾರೆ ಅಂದ್ರೆ ಖುಷಿ ಪಡ್ತೀನಿ. ನೀನು ಚಪ್ಪಾಳೆ ಹೊಡಿಬೇಕಂತವ್ರಿಗೆ. ಇಷ್ಟಾನು ನಾನಂತೂ ಹಂಗೆ ಖುಷಿ ಪಡ್ತೀನಿ. ನೆಗೆಟಿವ್ ಅಲ್ಲಿ ಪಾಸಿಟಿವ್ ಹುಡ್ಕುವಂತ ವ್ಯಕ್ತಿಗಳು ನಾವು. ಸೊ ನನ್ನ ಫ್ಯಾಮಿಲಿನೂ ಕೂಡ ಅಷ್ಟೇ, ಏನ್ ಸಬ್ಸ್ಕ್ರೈಬರ್ ಇದ್ದಾರೆ ಅದು ಫ್ಯಾಮಿಲಿ ಅಂತ ಫೀಲ್ ಮಾಡ್ತೀನಿ. ಅವರು ಕೂಡ ಅಷ್ಟೇ ನೆಗೆಟಿವ್ ಅಲ್ಲಿ ಪಾಸಿಟಿವ್ ನ ಹುಡುಕ್ಬೇಕು. ಅಂತವ್ರೆ ನನ್ನೊಟ್ಟಿಗೆ ಕನೆಕ್ಟ್ ಆಗಿದೆ ಅಂತ ಫೀಲ್ ಮಾಡ್ತೀನಿ ನಾನು.